ಇಷ್ಟು ದೊಡ್ಡ ರಾಕ್ಷಸನ? ಈ ಕೃಷ್ಣ ಅಂತೂ ಅವನು ನನಗೆ ಹೇಳಲೇ ಇಲ್ಲ ಈ ವ್ಯೋಮಾಸುರ ಇಷ್ಟು ವಿಶಾಲವಾಗಿದ್ದಾನೆ ಅಂತ. ನನಗನ್ಸತ್ತೆ ಈ ವ್ಯೋಮಾಸುರನ್ಗೆ ಈ ಅಡಿಗೆ ಸಾಕಾಗಲ್ಲ ಅಂತ. ಭೋಜನ. ಭೋಜನ. ಓ ಚಕ್ರಧಾರಿ, ಇಂದು ಈ ವ್ಯೋಮ ಪರ್ವತ ನಿನ್ನ ಸಮಾಧಿಯಾಗುತ್ತದೆ. ಈ ಬಾರಿ ನೀನು ನನ್ನಿಂದ ಪಾರಾಗಲಾರೆ ವಿಷ್ಣುದೂತ. ಸಮಯ ಆಗ್ತಾನೆ ಇದೆ, ಆದರೆ ಇಲ್ಲಿ ತನಕ ಈ ಮಕ್ಕಳು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಈ ಪುಟ್ಟ ಮಕ್ಕಳು ಯಾವ್ದಾದ್ರೂ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಟ್ರ? ನಾನು ಈಗಲೇ ಹೋಗಿ ನೋಡ್ಬೇಕು. ವಿಷ್ಣುದೂತನನ್ನು ಹುಡುಕಲು ನಾನು ವ್ಯೋಮಾಸುರನನ್ನು ಹುಡುಕಬೇಕು. ಮತ್ತು ವ್ಯೋಮಾಸುರ ಇರುವುದು ಎಲ್ಲಿ ಮನುಷ್ಯನಿರುತ್ತಾನೋ ಅಲ್ಲಿ. ವ್ಯೋಮಾಸುರ! ಭಗವಂತ, ನಾವು ವಿಷಯ ತಿಳಿಸೋದಿಕ್ಕೆ ನಿಮ್ಮ ಹತ್ರನೇ ಬರ್ತಿದ್ವಿ. ಯಾವ ವಿಷಯ? ಎಲ್ಲಿದ್ದಾನೆ ಆ ವಿಷ್ಣುದೂತ? ವಿಷ್ಣುದೂತ? ಭಗವಂತ, ಇಲ್ಲಿ ಯಾವ ವಿಷ್ಣುದೂತನೂ ಇಲ್ಲ. ಹಾ ಭಗವಂತ, ಇಲ್ಲಿಗೆ ಕೇವಲ ನಂದನ ಮಗ ಕೃಷ್ಣ, ಅವನ ಜೊತೆ ಬಲರಾಮ ಮತ್ತೆ ರಾಧೆ ಬಂದಿದ್ದಾರೆ ಅವನ ಅಪ್ಪನ ಕಾಪಾಡೋದಕ್ಕೆ. ಮೂರ್ಖರೇ, ಎಲ್ಲಿದ್ದಾರೆ ಅವರು? ಬನ್ನಿ ಭಗವಂತ. ಬನ್ನಿ ಭಗವಂತ. ಅಣ್ಣ, ಬೇಗಪ್ಪ ಹೋಗ್ಬೇಕು. ನಾವು ಹೋಗೋಷ್ಟ್ರಲ್ಲಿ ರಾಧೆಗೇನಾದ್ರೂ ಆದ್ರೆ? ಬಲರಾಮ, ರಾಧೆ ಎಲ್ಲಿದ್ದಾಳೆ? ದೊಡ್ಡಪ್ಪ, ಅವಳು ಸಾತ್ವಿಕ ಅಡುಗೆ ಮಾಡಕ್ ಹೋಗಿದ್ದಾಳೆ. ಹೌದಪ್ಪ, ನೀವು ಬೇಗ ಬನ್ನಿ. ಒಂದ್ ವೇಳೆ ಅಲ್ಲಿ ರಾಧೆಗೇನಾದ್ರೂ ಅಪಾಯ ಆಗ್ಬಿಟ್ರೆ? ಬಾ ಅಣ್ಣ. ಭೋಜನ. ಅಡಿಗೆ ಎಲ್ಲ ಮುಗ್ದೋಯ್ತು ವ್ಯೋಮಾಸುರ. ಭೋಜನ. ನಿನ್ಗೆ ಇಷ್ಟೊಂದು ಕೋಪ ಯಾಕೆ ಬರ್ತಿದೆ? ನಾನೇನು ತಿಂದಿಲ್ವಲ್ಲ. ನೀನೆ ತಾನೇ ಎಲ್ಲ ಅಡ್ಗೆಯನ್ನು ತಿಂದು ಮುಗಿಸಿದ್ದು. ಭೋಜನ. ನಿನ್ಗೆ ನನ್ನ ಅಡ್ಗೆ ಅಷ್ಟೊಂದು ಇಷ್ಟ ಆಯ್ತಾ? ಅದಕ್ಕೆ ನಿನಗೆ ಧನ್ಯವಾದ. ಆದ್ರೆ ನಿನಗಿನ್ನೂ ತಿನ್ನಕ್ ಬೇಕು ಅಂದ್ರೆ ನೀನು ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ ವ್ಯೋಮಾಸುರ. ಮನುಷ್ಯ ಭೋಜನ. ಏನು ಮನುಷ್ಯ ಭೋಜನ? ವ್ಯೋಮಾಸುರ, ಸಾತ್ವಿಕ ಭೋಜನ ತಿಂದ ಮೇಲೆ ಮನುಷ್ಯರನ್ನ ತಿನ್ನೋದಿಲ್ಲ. ನನಗೆ ಇವನು ನೋಡಿದ್ರೆ ಇವನು ನನ್ನನ್ನೇ ತಿನ್ನು ಹಾಗೆ ಕಾಣ್ತಾನೆ. ಇವನು ನನ್ನನ್ನೇ ಗೆಡ್ಡೆ ಗೆಣಸು ಅಂದ್ಕೊಳ್ಳೋಕ್ಕೂ ಮುಂಚೆ ನಾನು ಇಲ್ಲಿಂದ ಓಡೋಗ್ಬೇಕು. ಭೋಜನ. ನಾರಾಯಣ ನಾರಾಯಣ. ಪ್ರಭು, ನೀವು ಹೇಳಿದ್ದಿರಲ್ಲ ಈ ವ್ಯೋಮಾಸುರನ ಅಂತ್ಯ ದೇವಿ ರಾಧೆಯಿಂದಾಗುವುದೆಂದು. ಆದರೆ ಪ್ರಭು, ಈ ವ್ಯೋಮಾಸುರ ದೇವಿ ರಾಧೆಯ ಜೀವಕ್ಕೆ ಕಂಟಕವಾಗುತ್ತಿದ್ದಾನೆ ಪ್ರಭು. ಇದೆಂತಹ ಲೀಲೆ ನಿಮ್ಮದು? ಹಾ ಪ್ರಭು, ಈ ವ್ಯೋಮಾಸುರ ಯಾರು ಎಂದು ನನಗೂ ತಿಳಿಯುತ್ತಿಲ್ಲ. ಮತ್ತವನ ಹಿಂದಿನ ಜನ್ಮಕ್ಕೂ ಸಾತ್ವಿಕ ಭೋಜನಕ್ಕೂ ಏನು ಸಂಬಂಧ? ದೇವಿ, ಈ ವ್ಯೋಮಾಸುರ ಮಾಯಾಸುರನ ಪುತ್ರ. ಅವನ ಬಾಲ್ಯದಿಂದಲೂ ಬಹಳ ಉದ್ದಟನಾಗಿದ್ದ. ಇವನ ಕಾರಣದಿಂದ ಋಷಿಗಳಿಗೂ ಅವರ ಬಾಲಕರಿಗೂ ನನ್ನ ಪ್ರಸಾದವೂ ದೊರೆಯುತ್ತಿರಲಿಲ್ಲ. ಪ್ರಸಾದ ಎಲ್ಲೋಯ್ತು? ಋಷಿಗಳೇ, ಪ್ರತಿದಿನ ಪ್ರಸಾದ ಯಾರು ಕದೀತಾರೆ ಅಂತ ಗೊತ್ತೇ ಆಗ್ತಿಲ್ಲ. ಯಾರೇ ಆಗಿರ್ಲಿ, ಆ ದುಷ್ಟನನ್ನ ಹಿಡಿದು ಇವತ್ತು ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಎಲ್ಲ ಕಡೆ ಹುಡುಕಿ ಅವನ್ನ. ಹೊರಡಿ. ವ್ಯೋಮಾಸುರ ನೀನಾ?
ಈ ಮೊದಲು ನಿನ್ನನ್ನು ಬಹಳ ಸಲ ಕ್ಷಮಿಸಿದ್ದೀನಿ, ಆದ್ರೆ ಇವತ್ತು ನಾರಾಯಣನಿಗಿಟ್ಟ ಪ್ರಸಾದನು ಈ ರೀತಿ ಎಂಜಲು ಮಾಡಿದ್ಯಾ, ನರಭಕ್ಷಕನ ಹಾಗೆ ನಡ್ಕೊಂಡಿದ್ಯಾ. ಅದಕ್ಕಾಗಿ ನಾನ್ ನಿನಗೆ ಶಾಪ ಕೊಡ್ತಾ ಇದ್ದೀನಿ, ನರಭಕ್ಷಕನಾಗು. ಕ್ಷಮಿಸಿ ಋಷಿವರ್ಯ, ನನ್ನ ಮಗನನ್ನ ಕ್ಷಮಿಸಿ. ಇವನ ಪರವಾಗಿ ನಾನು ಮಾಯಾಸುರ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಇವನಿಗೆ ಕೊಟ್ಟಿರೋ ಶಾಪನ ಹಿಂತೆಗೆದುಕೊಳ್ಳಿ, ದಯವಿಟ್ಟು ಕ್ಷಮಿಸಿ. ಮಾಯಾಸುರ, ನಾನು ಕೊಟ್ಟ ಶಾಪವನ್ನು ಹಿಂಪಡೆಯಲಾರೆ, ಆದರೆ ನಿನ್ನ ಮಗನಿಗೆ ಒಂದು ವರ ಕೊಡಬಲ್ಲೆ. ಯಾರು ಇವನಿಗೆ ಸಾತ್ವಿಕ ಭೋಜನ ನೀಡ್ತಾರೋ ಅವರಿಂದಲೇ ಇವನ ನರಭಕ್ಷಕ ಜೀವನ ಉದ್ಧಾರ ಆಗತ್ತೆ. ದೇವಿ, ರಾಧೆ ವ್ಯೋಮಾಸುರನಿಗೆ ಸಾತ್ವಿಕ ಭೋಜನ ನೀಡಿದ್ದಾಳೆ. ಆದ್ದರಿಂದ ಅವಳಿಂದಲೇ ವ್ಯೋಮಾಸುರನ ಉದ್ಧಾರವೂ ಆಗುತ್ತದೆ. ದೇವಿ, ಈಗ ಸಮಯ ಬಂದಿದೆ. ಇದು ವ್ಯೋಮಾಸುರನ ಉದ್ಧಾರದ ಕಾಲ. ಈ ದೊಡ್ಡ ರಾಕ್ಷಸನಿಂದ ನನ್ನನ್ನ ಈಗ ಈ ಗುಹೆಗಳ ಕಾಪಾಡಬೇಕು. ರಾಧೆ ರಾಧೆ, ನಾನು ಏನ್ ಅನ್ಕೊಂಡಿದ್ನೋ ಅದೇ ಆಗಿದೆ. ರಾಧೆ ಜೀವಕ್ಕೆ ಅಪಾಯ ಇದೆ. ಇಲ್ಲಿಂದ ರಾಧೆನ ವ್ಯೋಮಾಸುರ ಕರ್ಕೊಂಡು ಹೋಗಕ್ಕೂ ಮುಂಚೆ ನಾವು ಅವನ್ನ ಹುಡುಕ್ಬೇಕು. ರಾಧೆ, ರಾಧೆ, ರಾಧೆ ರಾಧೆ ಪುಟ್ಟಿ, ರಾಧೆ ರಾಧೆ. ಯಾವ ಅಪಾಯದಲ್ಲಿದ್ದಾಳೋ? ಅಣ್ಣ, ಅಪ್ಪ, ನಾವೆಲ್ಲರೂ ಬೇರೆ ಬೇರೆ ದಿಕ್ಕಲ್ಲಿ ಹೋಗಿ ರಾಧೆನ ಹುಡುಕ್ಬೇಕಾಗತ್ತೆ. ಆಗ ಮಾತ್ರ ನಾವು ಅವಳನ್ನ ಹುಡ್ಕೋಕ್ ಸಾಧ್ಯ. ನಾನ್ ಪಶ್ಚಿಮಕ್ಕೆ ಹೋಗ್ತೀನಿ, ಅಣ್ಣ ನೀನ್ ಪೂರ್ವ ದಿಕ್ಕಿಗೆ ಹೋಗು, ಅಪ್ಪ ನೀವು ಉತ್ತರ ದಿಕ್ಕಿಗೆ ಹೋಗಿ. ಎಲ್ಲಿದ್ದಾರೆ ಅವರು? ಭಗವಂತ, ಅವ್ರಿಲ್ಲೇ ಇದ್ರು. ಇಲ್ಲಿದ್ರು ಭಗವಂತ. ಭಗವಂತ, ವ್ಯೋಮಾಸುರ ಅಲ್ಲಿದ್ದಾನೆ. ಆ ಇಬ್ರು ಹುಡುಗರು ಆ ಗುಹೆಯಲ್ಲೇ ಇರಬೇಕು ಭಗವಂತ. ಈ ಗುಹೆ ಎಲ್ಲಿಗೆ ಮುಗ್ದೋಯ್ತು? ಮುಂದೆ ಹೋಗಕ್ ದಾರಿನೇ ಕಾಣ್ತಿಲ್ವಲ್ಲ. ನನ್ ಮುಂದೆ ವ್ಯೋಮಾಸುರ ಇದ್ದಾನೆ. ಈಗ ನಾನು ಏನ್ ಮಾಡ್ಲಿ? ರಾಧೆ ಪುಟ್ಟಿ, ಯಾವಾಗ ನಮ್ಗಿನ್ನೂ ದಾರಿನೇ ಇಲ್ಲ ಅಂತ ಅನ್ಸುತ್ತೋ ಆಗ ನೀನು ಮಾತೆ ಲಕ್ಷ್ಮಿ ಸ್ಮರಣೆ ಮಾಡು. ಮಹಾಲಕ್ಷ್ಮಿ ನಿನ್ನೆಲ್ಲ ಸಮಸ್ಯೆನ ದೂರ ಮಾಡ್ತಾಳೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ನಾರಾಯಣ ನಾರಾಯಣ. ಮಾತೆ, ದೇವಿ ರಾಧೆ ನಿಮ್ಮದೇ ಅವತಾರ. ಮತ್ತವಳು ನಿಮ್ಮನ್ನೇ ಏಕೆ ಜಪಿಸುತ್ತಿದ್ದಾಳೆ ಮಾತೆ? ದೇವರ್ಷಿ, ರಾಧೆ ಸ್ವಯಂ ಸ್ತುತಿಸುತ್ತಿಲ್ಲ, ಬದಲಿಗೆ ಅವಳನ್ನೇ ಸ್ಮರಿಸುತ್ತಿದ್ದಾಳೆ. ತನ್ನದೇ ಆಧ್ಯಾತ್ಮಿಕ ಶಕ್ತಿಗಳನ್ನು ಜಾಗೃತಗೊಳಿಸುವ ಪ್ರಯತ್ನದಲ್ಲಿದ್ದಾಳೆ ದೇವರ್ಷಿ. ನನಗೆ ಅರ್ಥವಾಯಿತು ಪ್ರಭು. ನಾರಾಯಣ ನಾರಾಯಣ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ.
ನಾನು ನಿನ್ನನ್ನು ಕೊಲ್ಲುತ್ತೇನೆ. ಮೃತ್ಯು. ಆ ದೇವಿ ವ್ಯೋಮಾಸುರನನ್ನೇ ಇಲ್ಲ, ಇದು ಅಸಂಭವ. ನಾನು ತಿಳಿದುಕೊಳ್ಳಬೇಕು, ಯಾರು ಆ ದೇವಿ? ಮಾತೆ, ಇಂದು ನೀವು ಈ ಅಧರ್ಮಿಯನ್ನು ಉದ್ಧಾರ ಮಾಡಿದಿರಿ. ನಿಮ್ಮ ಈ ಕೃಪೆಯಿಂದ ನಾನು ನರಭಕ್ಷಕನಿಂದ ಶಾಶ್ವತವಾಗಿ ಮುಕ್ತಿ ಪಡೆದಿದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ. ನಿನ್ಗೇನೂ ಆಗಿಲ್ಲ ಅಲ್ವಾ? ಕೃಷ್ಣ ರಾಕ್ಷಸ. ರಾಧೆ, ಆ ರಾಕ್ಷಸ ಸತ್ತೋಗಿದ್ದಾನೆ. ಆದ್ರೆ ಅದು ಹೇಗೆ? ಕೃಷ್ಣ, ನಾನಂತೂ ಏನೂ ಮಾಡಿಲ್ಲ. ನಾನ್ ಬರೀ ಲಕ್ಷ್ಮೀ ಮಾತೆ ಹತ್ರ ಭಕ್ತಿಯಿಂದ ಬೇಡ್ಕೋತಿದ್ದೆ. ಕೃಷ್ಣ, ರಾಧೆ, ಕೃಷ್ಣ, ರಾಧೆ, ಅಲ್ಲಿ ವ್ಯೋಮಾಸುರ. ಅಪ್ಪ, ನನ್ಗನ್ಸುತ್ತೆ ರಾಧೆ ಪ್ರಾರ್ಥನೆ ಕೇಳಿ ಸ್ವತಃ ದೇವಿ ಲಕ್ಷ್ಮಿನೇ ಈ ಅಧರ್ಮಿನ ಅಂತ್ಯ ಮಾಡಿದ್ದಾಳೆ. ಇಲ್ಲೇನಾದ್ರೂ ದೊಡ್ಡ ಸಮಸ್ಯೆ ಬರೋಕ್ಕೂ ಮೊದ್ಲು ನಾವಿಲ್ಲಿಂದ ಬೇಗ ಹೋಗ್ಬೇಕು. ಬಾ ರಾಧೆ. ಇದು ಎಂತ ಮಾಯೆ? ಎಲ್ಲಿದ್ದಾಳೆ ಆ ದೇವಿ? ಕ್ಷಮಿಸಿ ಭಗವಂತ, ಯಾವ ದೇವಿ ಬಗ್ಗೆ ಹೇಳ್ತಿದ್ದೀರಾ? ಅವಳು ಈ ವ್ಯೋಮಾಸುರನ ಹತ್ಯೆ ಮಾಡಿದ್ದಾಳೆ, ಆ ದೇವಿ. ಆದ್ರೆ ಭಗವಂತ, ವ್ಯೋಮಾಸುರಂಗೆ ಕೇವಲ ವಿಷ್ಣುವಿನಿಂದ ಅಪಾಯ ಇದೆ ಅಂತ ಹೇಳಿದ್ರಿ. ಇದಕ್ಕಿದ್ದ ಹಾಗೆ ದೇವಿ ಸತ್ಯ ಹೇಳಿದ ಇವನು. ವ್ಯೋಮಾಸುರನನ್ನು ಕೇವಲ ವಿಷ್ಣು ಕೊಲ್ಲಬಹುದು. ಮತ್ತೆ ಆ ದೇವಿ ಯಾರು? ಆ ದೇವಿ ಎಲ್ಲಿಂದ ಬಂದಳು? ಎಲ್ಲಿಗೆ ಹೋದಳು? ಭಗವಂತ, ನನ್ಗನ್ಸುತ್ತೆ ಆ ದೇವಿ ವಿಷ್ಣು ಮಾಡಿರೋ ಮಾಯನೇ ಇರಬೇಕು. ಆ ದೇವಿ ವಿಷ್ಣು? ವಿಷ್ಣು ದೇವಿ? ಕೃಷ್ಣ ನಂದಣ್ಣನ್ ಕರ್ಕೊಂಡು ಬಂದೇ ಬಿಟ್ಟ. ನಂದರಾಜ, ಇದೆಂತ ಅನರ್ಥ ಆಗೋಯ್ತು. ಯಶೋಧೆ, ನಂದರಾಜ, ನೀವ್ ಹೇಗಿದ್ದೀರಾ? ಯಶೋಧೆ, ಕೃಷ್ಣ ಮಗ ಆಗಿರುವಾಗ ನಮಗ್ ತೊಂದರೆ ಆಗಕ್ಕೆ ಹೇಗ್ ಸಾಧ್ಯ? ಈಗೇನು ಚಿಂತೆ ಬೇಡ, ಎಲ್ಲ ಕಷ್ಟನೂ ದೂರ ಆಗಿದೆ. ಅಮ್ಮ, ಅಪ್ಪ ಸತ್ಯ ಹೇಳ್ತಿದ್ದಾರೆ. ಈಗ ಗೋಕುಲದಲ್ಲಿ ರಾವು ಇಲ್ಲ, ಮತ್ತೆ ವ್ಯೋಮ ಪರ್ವತದ ವ್ಯೋಮಾಸುರನೂ ಇಲ್ಲ.
ಕಂದ, ನೀವೆಲ್ಲ ಆ ನರಭಕ್ಷಕ ವ್ಯೋಮಾಸುರನ್ನ ಹೇಗ್ ಕೊಂದ್ರಿ? ಅತ್ತೆ, ವ್ಯೋಮಾಸುರನ್ನ ನಾವು ಕೊಂದಿದ್ದಲ್ಲ, ಅವನು ತಾನಾಗೆ ಸತ್ತೋಗಿದ್ದ. ಅತ್ತೆ, ನನಗನ್ಸುತ್ತೆ ಅವನ್ ಪಾಪದ ಕೂಡ ತುಂಬಿತ್ತು ಅಂತ. ಆದ್ರೆ ಅಮ್ಮ, ನನ್ಗೇನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಈ ರಾಕ್ಷಸರೆಲ್ಲ ಅವ್ರಾಗೆ ಸಾಯ್ತಾರೆ ಅಂದ್ರಿ, ಅವ್ರ ಗೋಕುಲಕ್ಕೆ ಯಾಕೆ ಬರ್ತಾರೆ? ಇವತ್ತು ಗೋಕುಲದಲ್ಲಿ ಎಷ್ಟೋ ದಿನ ಆದ್ಮೇಲೆ ಸಂತೋಷ ಮನೆ ಮಾಡಿದೆ. ಇದೆಲ್ಲ ಕೃಷ್ಣ ಮತ್ತೆ ರಾಧೆ ಇರೋದ್ರಿಂದಾನೇ ಆಗಿದ್ದು. ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ. ಬೇಕಾಗಿರೋದು ಗೋಕುಲ ಚಂದ್ರ ಈ ಸಂತೋಷನ ಕಂಸಮಾವ ಹಾಳು ಮಾಡ್ತಾ ಇರೋ ಹಾಗೆ ನೋಡ್ಕೋಬೇಕು. ದೇವಕಿಯ 8ನೇ ಪುತ್ರನೇ, ನಿನ್ನ ಅಂತ್ಯ ಹಾಡುತ್ತಾನೆ ಕಂಸ. ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ ಆಗಿರುವುದು. ಅವನಿಂದಲೇ ನಿನ್ನ ಮೃತ್ಯು ನಿಶ್ಚಿತವಾಗಿದೆ ಕಂಸ. ದೇವಕಿಯ ಅಷ್ಟಮ ಸಂತಾನ ನನ್ನ ಹತ್ಯೆಗೆ ಕಾರಣ. ಮೊದಲು ಅಶರೀರವಾಣಿ, ನಂತರ ನನ್ನ ಹತ್ಯೆ ಮಾಡುವವ. ಮಾಡುವವಳು ಅಲ್ಲ, ಕೊಲ್ಲುವವನು ಗೋಕುಲದಲ್ಲಿ ಜನ್ಮಿಸಿದ್ದಾಗಿದೆ. ಮತ್ತೆ ಆ ವ್ಯೋಮಾಸುರನನ್ನು ಕೊಲ್ಲುವ ದೇವಿ ಎಲ್ಲಿಂದ ಬಂದಳು? ಯಾವುದು ಸರಿಯಾಗಿ ನಡೆಯುತ್ತಿಲ್ಲ, ಎಲ್ಲ ಮೋಸ. ಈ ಅರಮನೆ ಮೋಸ, ಈ ಸಿಂಹಾಸನ ನೀವಿಬ್ಬರು ಮಾಯೆಯೇ. ನಿಮ್ಮಿಬ್ಬರನ್ನು ಆ ವಿಷ್ಣು ಕಳಿಸಿದ್ದಾನೆ ಅಲ್ಲವೇ? ಇಲ್ಲ ಭಗವಂತ, ನಾವಿಬ್ರು ನಿಮ್ಮ ಭಕ್ತರು. ಹಾ ಭಗವಂತ, ಸತ್ಯವಾಗ್ಲೂ ನಾವು ನಿಮ್ ಭಕ್ತರು. ಮೌನ, ಏನು ಕೇಳುವುದಿಲ್ಲ ನಾನು. ನನಗೆ ತಿಳಿದಿದೆ, ಆ ವಿಷ್ಣು ನನಗೆ ಮೋಸ ಮಾಡುತ್ತಿದ್ದಾನೆ. ನನಗೆ ತಿಳಿದಿದೆ ಮೋಸವೇ ಆ ಮೋಸಗಾರನ ದೊಡ್ಡ ಶಾಸ್ತ್ರ. ಹೋಗಿ ಹೋಗಿ ಹೋಗಿ, ದೂರ ಹೋಗಿ. ಮಹಾರಾಜ, ಕೃಷ್ಣ, ನೀನ್ ಏನ್ ಮಾಡಕ್ ಹೋಗ್ತಿದ್ಯಾ? ರಾಧೆ, ನಾನ್ ಬೆಣ್ಣೆ ತೆಗಿಯಕ್ ಹೋಗ್ತಿದೀನಿ. ನಿಂಗೆ ಇಷ್ಟು ಗೊತ್ತಾಗಲ್ವಾ ರಾಧೆ? ಬೆಣ್ಣೆ ತೆಗಿಯೋದಿಕ್ಕೆ ಮೊಸರನ್ನ ಮಡ್ಕೆಲ್ ಹಾಕೋಬೇಕಾಗತ್ತೆ. ಗುಲಾಬ್, ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನಂಗೂ ಚೆನ್ನಾಗ್ ಗೊತ್ತಿದೆ ಬೆಣ್ಣೆನ ಹೇಗ್ ತೆಗಿಯೋದು ಅಂತ. ನಿಂಗ್ ಮೊದ್ಲೇ ಗೊತ್ತಿದ್ರೆ ನನ್ನನ್ ಯಾಕೆ ಕೇಳ್ತಿದ್ಯಾ? ಒಂದಂತೂ ಅರ್ಥನೇ ಆಗ್ತಿಲ್ಲ ಕೃಷ್ಣ. ಈಗ ಗೋಕುಲದಲ್ಲಿ ಬೆಣ್ಣೆಗೇನು ಕೊರತೆ ಇಲ್ಲ, ಮತ್ತೆ ಯಶೋದೆ ಅತ್ತೇನು ಕೋಪ ಮಾಡ್ಕೊಂಡಿಲ್ಲ, ಮತ್ತೆ ನಿನಗೆ ಮೊಸರು ಕಡಿಯೋ ಅವಶ್ಯಕತೆ ಯಾಕೆ ಬಂದಿದೆ ಕೃಷ್ಣ? ರಾಧೆ, ಈ ಬೆಣ್ಣೆ ನನ್ಗೋಸ್ಕರ ಅಲ್ಲ, ನಮ್ ಕಂಸ ಮಾವಂಗೋಸ್ಕರ ಮಾಡ್ತಿದ್ದೀನಿ. ಕಂಸಂಗ? ಪುಟ್ಟ ಕೈಗಳಲ್ಲಿ ಮೊಸರನು ಶ್ಯಾಮನು, ಕಡೆವ ನೋಟ ತಣಿಸಿತು ಕಂಗಳನು. ಪುಟ್ಟ ಕೈಗಳಲ್ಲಿ ಮೊಸರನು ಶ್ಯಾಮನು, ಗೊಲ್ಲರ ಗೌರವವೆನಿಸಿ ಹನಿವನು, ಲೋಕದ ಹೊಣೆಯನ್ನೇ ಹೊತ್ತಿಹನು. ಕೋಮಲ ಕರದಲ್ಲಿ ಕರ್ಮದ ಭಾರ ಕಳೆಯುವಾಟವಾಡುತ್ತಿಹನು ಪೋರ. ಪ್ರೇಮದಿ ಬೆಣ್ಣೆಯ ಗಡಿಗೆಯೊಳಿರಿಸಿ
ಶ್ಯಾಮನು ಒಯ್ದನು ಕಂಸನ ನೆನೆಸಿ. ಕಂಸ ಮಾವ, ಈ ಬೆಣ್ಣೆಗೋಸ್ಕರನೇ ನೀವು ನಮ್ಮ ಅಪ್ಪನ್ಗೆ ಎಲ್ಲ ಬ್ರಜವಾಸಿಗಳಿಗೆ ಇಷ್ಟು ಕಷ್ಟ ಕೊಟ್ಟಿದ್ದೀರಾ ಅಲ್ವಾ? ಈಗ ನೋಡ್ತೀರಿ, ನಾನ್ ತಿನ್ಸೋ ಈ ಬೆಣ್ಣೆ ತಿಂದ್ಮೇಲೆ ನಿಮ್ಗೆ ಈ ಬೆಣ್ಣೆ ಮೇಲಿರೋ ದುರಾಸೆ ಶಾಶ್ವತವಾಗಿ ಮಾಯ ಆಗ್ಬಿಡತ್ತಿ. ನಿಮ್ಮ ಮಾತು ಸತ್ಯ ಮಹಾರಾಜ. ಮೋಸವೇ ಆ ವಿಷ್ಣುವಿನ ಅತಿ ದೊಡ್ಡ ಅಸ್ತ್ರ. ಇಂದಿನಿಂದಲ್ಲ, ಎಷ್ಟೋ ಯುಗ ಮನ್ವಂತರಗಳಿಂದನೂ ಅವನು ಮೋಸ ಮಾಡುತ್ತಿದ್ದಾನೆ. ಹಿರಣ್ಯಾಕ್ಷ, ಪರಾಕ್ರಮಿ ಹಿರಣ್ಯಕಶಿಪು, ಮಹಾದಾನಿ ಬಲಿ ಎಲ್ಲರಿಗೂ ಮೋಸ ಮಾಡಿದ. ಏಕೆಂದು ಗೊತ್ತೇ? ಏಕೆಂದರೆ ಅವನು ನಿಮ್ಮಂತೆಯೇ ಅವರನ್ನೆಲ್ಲ ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ. ನಿನ್ನ ಮಾತಿನ ಅರ್ಥವೇನೆಂದರೆ ಆ ಮೋಸಗಾರ ಬಲಪೂರ್ವಕವಾಗಿ ನನ್ನ ಹತ್ಯೆ ಮಾಡಲಾರ. ಆದ್ದರಿಂದಲೇ ಅವನು ನಿನ್ನನ್ನು ಕಳಿಸಿದ್ದಾನೆ ಮೋಸದಿಂದ ನನ್ನ ಹತ್ಯೆ ಮಾಡಲೆಂದು. ನಿಮಗೇನಾದರೂ ನನ್ನ ಮೃತ್ಯು ಬೇಕಾದರೆ ನಾನು ನಿಮ್ಮ ಇಚ್ಛೆಗಾಗಿ ಸಂತೋಷದಿಂದ ನನ್ನ ಜೀವತ್ಯಾಗ ಮಾಡುತ್ತೇನೆ ಮಹಾರಾಜ. ಪೂರ್ಣ ಜಗತ್ತಿನಲ್ಲಿ ನನಗಿಂತ ಹೆಚ್ಚು ನಿಮ್ಮ ಶುಭಚಿಂತಕರಾರಿಲ್ಲ ಮಹಾರಾಜ. ಕೇಶಿನಿ ನಾನು. ಈ ಕೇಶಿನಿ ಇಲ್ಲಿ ಮೋಸ ಮಾಡಲೆಂದಲ್ಲ, ನಿಮಗೆ ಜೊತೆಯಾಗಲು ಬಂದಿದ್ದಾಳೆ. ನಾನೇ ನಿಮ್ಮ ಶಕ್ತಿ, ಮತ್ತು ನಾನಿರುವಾಗ ಆ ವಿಷ್ಣು ನಿಮಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ. ನನ್ನಲ್ಲಿ ವಿಶ್ವಾಸವಿಡಿ. ನಿಮ್ಮ ಕೈ ನೀಡಿ. ಕೈ ನೀಡಿ ಮಹಾರಾಜ. ಏಕೆಂದರೆ ನಾವಿಬ್ಬರೂ ಸೇರಿದಾಗ ಮಾತ್ರ ಆ ಮಹಾ ಮೋಸಗಾರನನ್ನು ಸೋಲಿಸಲು ಸಾಧ್ಯ. ನನ್ನನ್ನು ನಂಬಿ ಮಹಾರಾಜ. ಕೃಷ್ಣ, ಈಗ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ರಾಧೆ, ನಾನು ಈ ಬೆಣ್ಣೆನ ಯಾರಿಗೋಸ್ಕರ ಮಾಡಿದ್ದು? ಮಹಾರಾಜ ಕಂಸನಿಗೆ. ಮತ್ತೆ ಮಹಾರಾಜ ಕಂಸ ಇರೋದೆಲ್ಲಿ? ಮಥುರೆನಲ್ಲಿ. ಇನ್ನೆಲ್ಲಿ? ಮತ್ತೆ ನಾನು ಈ ಬೆಣ್ಣೆ ಕೊಡೋದಕ್ಕೆ ಮಥುರೆಗೆ ಹೋಗ್ಬೇಕಲ್ವಾ? ಈ ರಾಧೆಗಂತೂ ಎಲ್ಲಾನು ಬಿಡ್ಸಿ ಹೇಳ್ಬೇಕು. ಬಾಯ್ ಬಡ್ಕ ಕೃಷ್ಣ. ಈಗ ನಿನಗೆ ಯಶೋದೆ ಅತ್ತೆನೇ ಬುದ್ಧಿ ಕಲಿಸ್ತಾಳೆ. ನಾರಾಯಣ ನಾರಾಯಣ. ಪ್ರಭು, ಇಂದು ಪರಮಾವತಾರಿ ಶ್ರೀಕೃಷ್ಣ ತಾನೇ ಬೆಣ್ಣೆಯೊಂದಿಗೆ ಆ ಪಾಪಿ ಕಂಸನ ಬಳಿ ಹೋಗುತ್ತಿದ್ದಾನೆ. ಆದರೆ ಪ್ರಭು, ನಂದಪುತ್ರನಿಂದ ಅಧರ್ಮಿ ಕಂಸನ ಮೇಲೆ ಇಂತಹ ವಿಶೇಷ ಕೃಪೆಯೇ? ಇದರ ಅರ್ಥವೇನು ಪ್ರಭು? ದೇವರ್ಷಿ, ಕಂಸನ ಅಧರ್ಮ ಅವನ ದುರಾಸೆಯದೇ ಪರಿಣಾಮ. ಅವನು ಜಗತ್ತಿನ ಸಂಪೂರ್ಣ ಧನ, ಸಂಪೂರ್ಣ ಯಶ ಮತ್ತು ಸಂಪೂರ್ಣ ಬಲವನ್ನು ಪಡೆಯಬೇಕೆಂದುಕೊಂಡಿದ್ದಾನೆ. ಆದರೆ ಅವನು ಮರೆತು ಬಿಟ್ಟಿದ್ದಾನೆ. ಏಕಸ್ಯಾಪಿ ನ ಪ್ರಯಾಪಿತಂ ತಸ್ಮಾತ್ ತೃಷ್ಣಾಂ ಪರಿತ್ಯಜೆ. ಅರ್ಥಾತ್ ಎಲ್ಲಿಯವರೆಗೆ ಮನುಷ್ಯ ತನ್ನ ದುರಾಸೆಯನ್ನು ತ್ಯಜಿಸಲಾರನೋ
ಅಲ್ಲಿಯವರೆಗೆ ಅವನ ಬಳಿ ಎಲ್ಲವೂ ಇದ್ದರೂ ಸಹ ಏನೂ ಇರುವುದಿಲ್ಲ. ಆದ್ದರಿಂದ ನಂದಪುತ್ರ ಇಂದು ಸ್ವತಃ ಕಂಸನ ಬಳಿ ಹೋಗುತ್ತಿದ್ದಾನೆ. ಅವನು ತನ್ನ ದುರಾಸೆಯನ್ನು ತ್ಯಜಿಸಿ ಧರ್ಮದ ಮಾರ್ಗವನ್ನು ಸ್ವೀಕರಿಸಲು. ಆದರೆ ಪ್ರಭು, ಈಗ ನೋಡಬೇಕಾಗಿರುವುದು ಈ ಪಾಪಿ ಕಂಸ ತನ್ನ ದುರಾಸೆ ತ್ಯಜಿಸುವನೋ ಅಥವಾ ಜೀವವನ್ನೋ. ನಾರಾಯಣ ನಾರಾಯಣ. ಈ ರೀತಿಯ ಭೋಜನ ಮೊದಲು ಎಂದೂ ಮಾಡಿದ ನೆನಪಿಲ್ಲ. ಆದರೂ ಎಂದಿನಿಂದಲೂ ಇದೇ ನನ್ನ ಭೋಜನವಾಗಿತ್ತು ಎಂದು ಭಾಸವಾಗುತ್ತಿರುವುದೇಕೆ? ಮಹಾರಾಜ, ಇಂದ್ರಿಯಗಳಿಗೆ ಪೂರ್ವಜನ್ಮದ ಸ್ಮೃತಿ ಇರುತ್ತದೆ. ನಿಮ್ಮ ಪೂರ್ವಜನ್ಮದಲ್ಲಿ ನೀವು ದೇವತೆಗಳನ್ನು ಪರಾಜಯಗೊಳಿಸಿ ಬಂದಾಗಲೆಲ್ಲ ಈ ಆಹಾರಗಳೇ ನಿಮ್ಮ ಭೋಜನವಾಗಬೇಕಾಗಿತ್ತು. ಏನಾಯ್ತು ಮಹಾರಾಜ? ಭೋಜನ ನಿಮ್ಮ ಪ್ರತೀಕ್ಷೆಯಲ್ಲಿದೆ. ಈ ಭೋಜನ ಒಂದು ಮಾಧ್ಯಮ ಮಾತ್ರ. ವಾಸ್ತವವಾಗಿ ನಿಮಗೆಲ್ಲವನ್ನೂ ನೆನಪಿಸಬೇಕಾಗಿದೆ. ನೀವೇ ತ್ರಿಲೋಕ ವಿಜಯಿ ಕಾಲನೇಮಿ ಎಂಬ ಅರಿವು ನಿಮಗಾಗಬೇಕು. ತೆಗೆದುಕೊಳ್ಳಿ. ಕೇಶಿನಿಯ ಕೈಗಳಿಂದ ಆಹಾರ ಸ್ವೀಕರಿಸಿ ಮಹಾರಾಜ. ಕಂಸ ಮಾವ, ಇದು ಆ ತಾತಾತಯ್ಯ ಕೃಷ್ಣಗೋಪಯ್ಯನ ಧ್ವನಿ. ಅವನು ಇಲ್ಲೇನು ಮಾಡುತ್ತಿದ್ದಾನೆ? ಏ ಗೋಕುಲದ ಕೃಷ್ಣ! ಮಹಾರಾಜ, ಅತ್ತೆ, ನಾನು ಕೃಷ್ಣಂಗೆ ತುಂಬಾ ಹೇಳ್ದೆ, ತುಂಬಾ ತಡ್ದೆ. ಆದ್ರೆ ಅವನು ಈ ರಾಧೆ ಮಾತು ಎಲ್ಲಿ ಕೇಳ್ತಾನೆ? ಮುಖ ತಿರುಗಿಸ್ಕೊಂಡು ಹೋಗೇ ಬಿಟ್ಟ. ಆದ್ರೆ ರಾಧೆ ಪುಟ್ಟಿ, ಅವ್ನ್ ಎಲ್ಲಿಗೆ ಹೋಗಿದ್ದಾನೆ ಅದನ್ನ ಹೇಳು. ಅತ್ತೆ, ಇನ್ನು ಎಲ್ಲಿಗೆ ಹೋಗ್ತಾನೆ? ಅವನ್ ಜೀವಕ್ಕೆ ಎಲ್ಲಿ ಅಪಾಯ ಇದೆಯೋ ಅಲ್ಲೇ ಹೋಗಿದ್ದಾನೆ. ಅಪಾಯನ? ಆದ್ರೆ ರಾಧೆ, ಕೃಷ್ಣ ಹೇಳ್ತಿದ್ದ ಗೋಕುಲಕ್ಕೆ ಯಾವ ಅಪಾಯನೂ ಆಗೋದಿಲ್ಲ ಅಂತ. ದಾಮು ಮಾವ, ಗೋಕುಲಕ್ಕೇನು ಅಪಾಯ ಇಲ್ಲ. ಆದ್ರೆ ಯಾರಾದ್ರೂ ತಾನಾಗೆ ಅಪಾಯದ ಬಾಯಿಗೋದ್ರೆ ಪಾಪ ಅಪಾಯನಾದ್ರೂ ಏನ್ ಮಾಡುತ್ತೆ? ರಾಧೆ, ಕೃಷ್ಣ ಎಲ್ಲಿಗೆ ಹೋಗಿದ್ದಾನೆ ಅಂತ ನೀನ್ ಯಾಕೆ ಸರಿಯಾಗಿ ಹೇಳ್ತಾ ಇಲ್ಲ? ಅಪ್ಪ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಆದ್ರೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಕೃಷ್ಣ ಮಥುರೆಗೆ ಹೋಗಿದ್ದಾನೆ, ಮಹಾರಾಜ ಕಂಸನ ಹತ್ರ. ಮಥುರೆ? ಕಂಸ? ಕಂದ, ಕಂದ! ಯಶೋಧೆ! ಕೃಷ್ಣ! ಅತ್ತೆ ನಿಲ್ಲಿ. ಚಿಕ್ಕಮ್ಮ! ಅತ್ತೆ! ಚಿಕ್ಕಮ್ಮ! ಕಂಸ ಮಾವ! ಎಲ್ಲಿದ್ದಾನೆ ಆ ಬಾಲಕ? ಕಂಸ ಮಾವ! ನಾನ್ ನಿಮ್ ಮುಂದೆನೇ ಇದ್ದೀನಲ್ಲ ಕಂಸ ಮಾವ, ನೀವೇ ವಿರುದ್ಧ ದಿಕ್ಕಲ್ಲಿ ನಿಂತಿದ್ದೀರಿ. ಮುದ್ದು ಕೃಷ್ಣಯ್ಯ, ಇಲ್ಲಿಗೆ ಹೇಗೆ ಬಂದೆ? ಯಾರು ನಿನ್ನನ್ನು ತಡೆಯಲಿಲ್ಲವೇ? ಮಾವ, ನನ್ನನ್ನು ಯಾರು ತಡೀತಾರೆ? ನಾನ್ ನಿಮ್ ಅಳಿಯ ಅಲ್ವಾ? ನಾನ್ ನಿಮ್ಗೋಸ್ಕರ ಉಡುಗೊರೆ ತಂದಿದ್ದೀನಿ. ನಿಮ್ಗೆ ಉಡುಗೊರೆ ಕೊಡೋದ್ರಿಂದ ನನ್ನನ್ನು ಯಾರು ತಡೆಯಕ್ಕಾಗತ್ತಾ? ಕಂಸ ಮಾವ, ಯಾಕೆ ನನ್ನನ್ನು ಹಂಗ್ ನೋಡ್ತಿದ್ದೀರಾ? ನಾನ್ ನಿಮ್ಮನ್ನ ನೋಡೋಕೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ನೋಡಿ, ನಾನ್ ನಿಮ್ಗೋಸ್ಕರ ಏನ್ ತಂದಿದ್ದೀನಿ? ಬೆಣ್ಣೆ. ಕಂಸ ಮಾವ, ಇಷ್ಟೆಲ್ಲ ಯೋಚನೆ ಮಾಡಬೇಡಿ. ಯಾಕಂದ್ರೆ ಅಮ್ಮ ಹೇಳ್ತಾಳೆ, ಅಗತ್ಯಕ್ಕಿಂತ ಜಾಸ್ತಿ ಯೋಚಿಸಿದ್ರೆ ಮನುಷ್ಯ ಬುದ್ಧಿ ಇಲ್ದೇ ಇರೋ ಹಾಗಾಗ್ತಾನೆ. ನನ್ನ ಅನುಮತಿ ಇಲ್ಲದೆ ಇಲ್ಲಿಗೆ ಹೇಗೆ ಬಂದೆ?
ಮಾವ ನಿಮ್ಗೆ ಬೆಣ್ಣೆ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ನಾನೇ ನಿಮ್ಗೆ ಬೆಣ್ಣೆ ಕೊಡೋಕ್ ಬಂದೆ. ತಗೊಳ್ಳಿ ಮಾವ, ತಗೊಳ್ಳಿ. ನಿನಗೆ ಹೇಗೆ ತಿಳಿಯಿತು ನನಗೆ ಬೆಣ್ಣೆ ಬಹಳ ಇಷ್ಟವೆಂದು? ಅಯ್ಯೋ ಮಾವ, ಬೆಣ್ಣೆ ಎಂತ ವಸ್ತು ಅಂದ್ರಿ? ಇದನ್ನ ಇಷ್ಟಪಡದೆ ಇರೋರು ಯಾರೂ ಇಲ್ಲ. ನಿಮ್ಗೆ ಏನಾದ್ರೂ ಬೆಣ್ಣೆ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಹೇಳಿ. ಗೋಕುಲದವರು ತೆರಿಗೆ ಕೊಟ್ಟಿಲ್ಲ ಅಂತ ನೀವು ರಾಕ್ಷಸರನ್ನ ಕಳ್ಸದ್ರಿ. ಅದಕ್ಕೆ ನಾನ್ ಯೋಚನೆ ಮಾಡ್ದೆ, ನೀವು ಮತ್ತೆ ನಿಮ್ ರಾಕ್ಷಸರನ್ನ ಕಳ್ಸಿ ಗೋಕುಲ ಜನರಿಗೆ ತೊಂದರೆ ಕೊಡಕ್ಕೂ ಮೊದ್ಲು ನಿಮ್ಗೋಸ್ಕರ ನಾನ್ ನಿಮ್ಗೆ ಬೆಣ್ಣೆ ಕೊಟ್ಟಿದ್ದೀನಿ. ನೋಡಿ ಎಷ್ಟು ರುಚಿಯಾದ ಬೆಣ್ಣೆ ಇದು, ತಗೊಳ್ಳಿ. ಬನ್ನಿ ಕಂಸ ಮಾವ, ಕುತ್ಕೊಳ್ಳಿ. ಇದನ್ನ ನಾನೇ ನಿಮ್ಗೋಸ್ಕರ ನನ್ ಕೈಯಾರೆ ಮಾಡಿದ್ದು. ತಿಂದು ನೋಡಿ, ಹೇಳಿ ರುಚಿ ಹೇಗಿದೆ ಅಂತ. ನನ್ಗನ್ಸತ್ತೆ ಕಂಸ ಮಾವ, ಬೆಣ್ಣೆ ಅಂದ್ರೆ ಭಯ ಆಗ್ತಿರ್ಬೋದು ನಿಮ್ಗೆ. ನಿಮ್ಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ? ಕಂಸನಿಗೆ ಭಯವೇ? ಕಂಸನ ಮುಂದೆ ಭಯಕ್ಕೂ ಭಯವಾಗುತ್ತದೆ ಬಾಲಕ. ಮತ್ತೆ ತಿನ್ನಿ ಇದನ್ನ. ನಾರಾಯಣ ನಾರಾಯಣ. ಪ್ರಭು, ನಿಮ್ಮದು ಇದೆಂತಹ ನ್ಯಾಯ? ನಿಮ್ಮ ದರ್ಶನ ಮಾತ್ರಕ್ಕಾಗಿ ದೊಡ್ಡ ದೊಡ್ಡ ಋಷಿಮುನಿಗಳು ಮತ್ತೆ ತಪಸ್ವಿಗಳು ಹಾಗೂ ದೇವತೆಗಳು ಯುಗಮನ್ವಂತರದವರೆಗೆ ನಿಮ್ಮ ತಪಸ್ಸು ಮಾಡುತ್ತಾರೆ. ಆದರೆ ನೀವು ಮಾತ್ರ ಇಂದು ಕೈಯಾರೆ ತಯಾರಿಸಿದ ಬೆಣ್ಣೆಯನ್ನು ಆ ಪಾಪಿ ಕಂಸನಿಗೆ ತಿನ್ನಿಸಿ ಅವನ ಜೀವನವನ್ನು ಉದ್ಧಾರ ಮಾಡುತ್ತಿದ್ದೀರಲ್ಲ. ಇದ್ಯಾವ ಹೊಸ ಲೀಲೆ ಪ್ರಭು? ನಿಮ್ಮ ಮಾತು ಸತ್ಯವೇ ದೇವರ್ಷಿ. ಆದರೆ ಯಾವ ಮನೋಭಾವದಿಂದ ಕಂಸನು ಬೆಣ್ಣೆಯನ್ನು ಸೇವಿಸಿದನೋ ಅದರ ಅನುರೂಪವಾಗಿಯೇ ಅದರ ಫಲವೂ ದೊರೆಯುತ್ತದೆ. ಬೆಣ್ಣೆಯನ್ನು ಪಡೆಯಲು ಕಂಸ ಯಾವ ದುಷ್ಕರ್ಮಗಳನ್ನು ಮಾಡಿದನೋ ಅದರ ಫಲವನ್ನೂ ಅವನು ಅನುಭವಿಸಲೇಬೇಕು. ನಿಮ್ಮ ಅಭಿಪ್ರಾಯವೂ ಇದೇ ಅಲ್ಲವೇ ಪ್ರಭು? ನಾರಾಯಣ ನಾರಾಯಣ. ಸತ್ಯವಚನ ಮಾತೆ, ಸತ್ಯವಚನ. ನಿಸ್ಸಂದೇಹವಾಗಿ ಈ ಬೆಣ್ಣೆ ಅತ್ಯಂತ ಸ್ವಾದಿಷ್ಟವಾಗಿದೆ ಬಾಲಕ. ಆದರೆ ಇದು ಭಗವಂತ ಕಂಸನ ಅಧಿಕಾರ, ನಿನ್ನ ಉಡುಗೊರೆಯಲ್ಲ. ಓ ದೇವ್ರಿ, ಕಂಸ ಮಾವಂಗಿ ಬೇಕಾಗಿರೋ ಬೆಣ್ಣೆ ಸಿಕ್ಕಿದೆ. ಇದಕ್ಕೋಸ್ಕರನೇ ಅವರು ಗೋಕುಲವಾಸಿಗಳಿಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದು. ದೇವ್ರೇ, ನೀನೇ ಹೇಗಾದ್ರೂ ಮಾಡಿ ಕಂಸ ಮಾವಂಗೆ ಬೆಣ್ಣೆ ತಿಂದು ತೃಪ್ತಿ ಪಡೋ ಹಾಗೆ ಮಾಡು. ಆಗ ಕಂಸ ಮಾವ ಬ್ರಜವಾಸಿಗಳಿಗೆ ಯಾವುದೇ ತೊಂದರೆ ಕೊಡಲ್ಲ. ಕಂಸ ಮಾವ, ನಿಮ್ಗೆ ತೃಪ್ತಿ ಆಯ್ತಲ್ವಾ? ನಾನು ಹೊರಳ? ನನ್ನ ಅನುಮತಿ ಇಲ್ಲದೆ ಇಲ್ಲಿಗೆ ಬಂದಿದ್ದೀಯ ಬಾಲಕ, ಆದರೆ ಇಲ್ಲಿಂದ ಹೋಗಲಾರೆ. ನನ್ನ ತಡಿಬೇಕಂದ್ರೆ ನೀವು ನನ್ನ ಹಿಡಿಬೇಕಾಗತ್ತೆ. ಏಯ್ ಏಯ್ ತಾತಯ್ಯ, ನಿಲ್ಲು! ಏಯ್, ಎಲ್ಲಿ ಹೋದ ಕೃಷ್ಣ? ಈ ಬೆಣ್ಣೆ ಇಲ್ಲಿ? ಹೋಗಿ ಹೋಗಿ ಹೋಗಿ. ಈಗಷ್ಟೇ ತಿಂದಿದ್ದೆ, ಮತ್ತೆ ಇದು ಹೇಗೆ ತುಂಬಿತು? ಅರೆ, ಇದಂತಹ ಬಾಯೆ! ನಿಲ್ಲಿಸಿ ಇದನ್ನು! ಏ ಪ್ರಲಬ್ಧ, ನೋಡು ಇದನ್ನು. ಈ ಬೆಣ್ಣೆ ತನ್ನಷ್ಟಕ್ಕೆ ತಾನೇ ತುಂಬುತ್ತಿದೆ. ಹಿಡಿ ಇದನ್ನು. ಈ ಕಂಸ ಮಾವಂಗೇನಾಯ್ತು? ಇವ್ರು ಬೆಣ್ಣೆ ಅಂತ ತಿಂದ್ರು, ಆದ್ರೆ ಅವ್ರಿಗೆ ಬೆಣ್ಣೆ ತುಂಬ್ತಿರೋ ಹಾಗೆ ಕಾಣಿಸ್ತಿದೆ. ಖಂಡಿತ ನನ್ನನ್ನು ಹಿಡಿಯೋದಿಕ್ಕೆ ಉಪಾಯ ಮಾಡ್ತಿದ್ದಾರೆ. ಮಹಾರಾಜ, ಇದ್ರಲ್ಲಂತೂ ಏನೂ ಇಲ್ಲ. ಹೌದು ಭಗವಂತ. ಅಲ್ಲೇ 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 ನಿಲ್ಲು, ಅಲ್ಲೇ ನಿಲ್ಲು. ಮುಂದೆ ಬರಬೇಡ, ಮುಂದೆ ಬರಬೇಡ. ಏನಾಯ್ತು ಮಹಾರಾಜ? ಚಾಣೂರನು ಬೆಣ್ಣೆ, ಪ್ರಲಬ್ಧನು ಬೆಣ್ಣೆ.
ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ. ಇದೆಂತಹ ಮಾಯೆ, ಎಲ್ಲಿಯ ಮಾಯೆ? ಭಗವಂತ, ನಾನು ಯಾವ ಮಾಯೆಗೂ ಹೆದರುವುದಿಲ್ಲ. ಭಗವಂತ, ನಾನು ಸರ್ವಶಕ್ತಿಶಾಲಿ ಭಗವಂತ ಕಂಸ. ಹೋಗಿ. ಬೆಣ್ಣೆ ಹೇಗೆ? ಭಗವಂತ, ಕಂಸ ಮಾವ, ನೀವಿದ್ದೇನ್ ಮಾಡ್ತಿದ್ದೀರಾ? ತುಂಟ ಕೃಷ್ಣ ಕಂಸನ ನಿಲಯದಿ ಬೆಣ್ಣೆಯ ಲೀಲೆಯನು ತೋರುತ ಮಾವನ ಕಾಡಿದ ಪ್ರೇಮದಿ ಮಿಡಿಯುತ್ತ ಮಾಯೆಗನು ತಾನು ಬಯಸಿದುದ ಮಾಡದೆ ಬಿಡನು, ಪ್ರೇಮದಯಗಳನೆ ತಳೆದ ಒಡೆಯನು. ಮಧುರೆಯನೆ ಬೆಣ್ಣೆಯ ಮಾಡಿದನು, ಮಾವಗೆ ಪಾಠ ಕಲಿಸೆ ಬಂದವನು. ದುಷ್ಟ ಅಧರ್ಮಿಯು ಮರ್ಮವನರಿಯನು, ಇವ ಹರಿಗೆನುವುದನು. ದುಷ್ಟ ಅಧರ್ಮಿಯು ಮರ್ಮವನರಿಯನು, ಇವ ಹರಿಗೆನುವುದನು. ಆಡಿದ ಕೃಷ್ಣ ನವೀನ ಲೀಲೆಯನು, ಆಡಿದ ಕೃಷ್ಣ ನವೀನ ಲೀಲೆಯನು. ಜಗವಿ ಬೆರಗಾಯಿ ನೋಡಿ ಹೋಗಿದನು. ನನ್ಗನ್ಸುತ್ತೆ ಕಂಸ ಮಾವಂಗೆ ನನ್ ಬೆಣ್ಣೆ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ಅವರು ನನ್ನನ್ನ ಇಲ್ಲಿಂದ ಹೋಗಕ್ಕೆ ಬಿಡ್ತಿಲ್ಲ. ನನಗನಿಸುತ್ತಿದೆ ಮಹಾರಾಜನಿಗೆ ಯಾರೋ ಭ್ರಮೆ ಹುಟ್ಟಿಸುತ್ತಿದ್ದಾರೆ. ನಾರಾಯಣ ನಾರಾಯಣ. ಪ್ರಭು, ನಂದಪುತ್ರ ಇಂದು ಕಂಸನಿಗೆ ಎಂತಹ ಮಾಯೆ ತೋರಿದ್ದಾನೆ ಪ್ರಭು. ಬೆಣ್ಣೆಗಾಗಿ ಸದಾ ಹಾರಾಡುತ್ತಿದ್ದ ಈ ಕಂಸ ಇಂದು ಅವನ ಜೀವನ ಬೆಣ್ಣೆಯಿಂದಲೇ ತುಂಬಿ ಹೋಗಿದೆ ಪ್ರಭು. ನಿಮ್ಮದು ಇದೆಂತಹ ಲೀಲೆ ಪ್ರಭು. ದೇವರ್ಷಿ, ಮನುಷ್ಯನು ಎಂದಿಗೂ ಯಾವ ವಸ್ತುವನ್ನು ಅತಿಯಾಗಿ ಇಚ್ಛಿಸಬಾರದು. ಕಂಸನು ಬೆಣ್ಣೆಗಾಗಿ ದುರಾಸೆಯಿಂದ ನಡೆಯುತ್ತಿದ್ದ. ಆದ್ದರಿಂದ ಕಂಸನಿಗೆ ಯಾವ ಅನುಭವ ಆಗುತ್ತಿದೆಯೋ ಅದು ಆ ದುರಾಸೆಯ ಫಲವೇ ಆಗಿದೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಇವತ್ತಿಲ್ಲ ಆಗ್ತಿರೋದ್ ನೋಡಿದ್ರಿ? ಕಂಸ ಮಾವ ನನ್ನ ಹತ್ರ ಯಾವಾಗ್ಲೂ ಬೆಣ್ಣೆ ಕೇಳಲ್ಲ ಅನ್ಸುತ್ತೆ. ಅಮ್ಮ ಇದನ್ ಕೇಳಿದ್ರೆ ತುಂಬಾ ಖುಷಿ ಪಡ್ತಾಳೆ. ಅಯ್ಯೋ, ಆ ರಾಧೆ ನಾನು ಇಲ್ಲಿಗೆ ಬಂದಿರೋದು ಅಲ್ಲಿ ಎಲ್ರಿಗೂ ಹೇಳ್ಬಿಟ್ರೆ ನಾನ್ ಬೇಗ ಗೋಕುಲಕ್ಕೆ ಹೋಗ್ಲೇಬೇಕು. ಇಲ್ವೋ ಅಮ್ಮ ಚಿಂತೆ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದ್ಬಿಡ್ತಾಳೆ. ಮಹಾರಾಜ ಕಂಸ ಆತ್ಮವಿನಾಶದ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ನಾನು ಅವರನ್ನು ತಡೆಯಲೇಬೇಕು, ಇಲ್ಲದಿದ್ದರೆ ಸರ್ವನಾಶವಾಗುತ್ತದೆ. ಭಗವಂತ, ಈ ಒಗಟನ್ನು ಬಿಡಿಸಿ. ಇದೆಲ್ಲವೂ ಬೆಣ್ಣೆಯಾಗಿ ಹೇಗೆ ಪರಿವರ್ತಿತವಾಗುತ್ತಿದೆ? ಅಲ್ಲಿಂದಿಲ್ಲಿ ಕೊಂದು ಬಿಡುತ್ತೇನೆ. ಭಗವಂತ, ಹೋಗಿ ಹೋಗಿ, ಭಗವಂತ ತಡೀರಿ. ನಿಲ್ಲಿ ಮಹಾರಾಜ ಕಂಸ. ಇಂದು ನನ್ನನ್ನು ಯಾರು ತಡೆಯಲಾಗದು. ಭಗವಂತ ಕಂಸ ಎಲ್ಲವನ್ನು ನಾಶ ಮಾಡುತ್ತಾನೆ, ಕೊಲ್ಲುತ್ತೇನೆ. ಮಹಾಬಲಿ, ನಿಲ್ಲಿಸಿರಿ. ನಿನ್ನನ್ನು ಬಿಡುವುದಿಲ್ಲ.
ಮಹಾರಾಜ, ನಿಮ್ಮನ್ನು ಪದಭ್ರಷ್ಟನಾಗಿಸಿದವನಿಗೆ ಶಿಕ್ಷೆ ಖಂಡಿತ ಸಿಗುತ್ತದೆ.